ನಾನು ಅದನ್ನ ಕಟ್ ಮಾಡ್ಕೊಂಡು ನನ್ನ ಪಾಡಿನ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ. ನೀವೇ ಹೇಳ್ದಂಗೆ ಈಗ ಒಂದು ಗ್ರಾಮ ಸಭೆ ಮಾಡಿ ಸೈಟ್ ಕೊಡೋದಿರ್ಬೋದು, ವಾಟ್ಸಪ್ಸಲ್ಲಿ ಕೆರೆಯಿಂದ ನೀರು ತಂದು ನಗರಕ್ಕೆ ನೀರು ಕೊಡೋದಿರ್ಬೋದು, ಇವೆಲ್ಲ ಆಗಲೇಬೇಕಾದ ತುರ್ತು ಕೆಲಸಗಳು. ಇಂಥ ಕೆಲಸಗಳೆಲ್ಲ ಅಡ್ಡಿ ಮಾಡ್ತಾ ಇದ್ದಾರೆ. ನಾವೇನಾದ್ರು ರೋಡು ರಸ್ತೆಗಳನ್ನ ಮಾಡಿದ್ರೆ ಅವ್ರ ಫಾರ್ವರ್ಡ್ಸ್ ಬಿಟ್ಬಿಟ್ಟು ರಾತ್ರಿ ಎತ್ಕೊಂಡು ಚೂರು ಏನೋ ಒಂದು ಕಿತ್ತಾಕೋದು, ನಾಳೆ ಯಾರನ್ನ ಕರ್ಕೊಂಡು ಬಂದ್ಬಿಟ್ಟು ಅದನ್ನ ಅವರ ಯಾರಿದ್ದಾರೆ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ತಗೊಂಡು ಬಂದ್ಬಿಟ್ಟು ಅದಕ್ಕೊಂದು ಫೋಟೋ ಹೊಡಿಸ್ಬಿಟ್ಟು ಈ ರೋಡ್ ಕ್ವಾಲಿಟಿ ಸರಿ ಇಲ್ಲ ಅಂತ ಒಂದು ಅಪಪ್ರಾಯ. ಈಗ ಹಿಂಗೆ ಹಾಗೇನ ಅಧಿಕಾರಿಗಳಿಗೆ ಧಮಕಿ ಹಾಕೋದು, ನೀವೇನ್ರಿ ಹಿಂಗ್ ಮಾಡ್ತಾ ಇದ್ರಿ ಹಿಂಗ್ ಮಾಡ್ತಾ ಇದ್ರಿ ಅಂತ ಅಧಿಕಾರಿಗಳನ್ನ ಬೆಳೆಸೋದು. ಯಾರು ಅವ್ರ ಪಾಪ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಏನೋ ಸೀನಿಯರ್ ಲೀಡ್ರು, ನಮ್ದೇ ಪಕ್ಷ ಇದ್ರಿ, ಕಾಂಗ್ರೆಸ್ ಪಕ್ಷ ನಮ್ದು ಅಧಿಕಾರದಲ್ಲಿದೆ, ನಿಮ್ಗೆ ಏನ್ ಬೇಕಾದ್ರೂ ಮಾಡಬಲ್ಲೆ ಏನೋ ಒಂದು ಘಾಟಿನಲ್ಲಿ ಅವರು ಅಧಿಕಾರಿಗಳಿಗೆ ಮಾತಾಡುವಂಥದ್ದು ಘಾಟಿ ಕೂಡ ನನಗೆ ಗೊತ್ತಾಗಿದೆ. ಹೀಗೆ ಮಾಡಿ ಇಲ್ಲಿ ಕೆಲಸ ಕಾರ್ಯಗಳನ್ನ ನಡೆಯುವಂತ ಮೂಲಭೂತ ಸೌಕರ್ಯಗಳು ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸೋದೇ ಅವ್ರದ್ದು ಕಸುಬಾಗಿದೆ. ಅದಕ್ಕೋಸ್ಕರ ನೀವು ಮಾಡ್ತಾ ಇರೋಂಥ ಅಪಪ್ರಚಾರಗಳು ಸರಿ ಇಲ್ಲ, ನೀವ್ ಯಾಕೆ ಈಗ ಮಾಡ್ತಾ ಇದ್ದೀರಿ ಅಂತ ಅವ್ರಿಗೆ ಉತ್ತರ ಹೇಳಕ್ಕೆ ಅಂತ ಅಂದ್ಬಿಟ್ಟು ಈ ಘೋಷಣೆ ಕರೆದಿದ್ದೀನಿ. ಈಗಾಗಲೇ ಅವ್ರು ಅಪಪ್ರಚಾರ ಮಾಡಿದ್ರೆ 2-3 ಅಪಪ್ರಚಾರ ಮಾಡ್ತಿದ್ದಾರೆ. ಹಾಸ್ಪಿಟಲ್ನಲ್ಲಿ ಸರಿಯಾಗಿ ವ್ಯವಸ್ಥೆಗಳು ಇಲ್ಲ, ಸರಿಯಾಗಿ ನೋಡ್ತಾ ಇಲ್ಲ ಅಂತ. ತಾಲೂಕು ಆಫೀಸಲ್ಲಿ ಆಡಳಿತದಲ್ಲಿ ವ್ಯವಸ್ಥೆ ಕರೆಕ್ಟಾಗಿ ಇಲ್ಲ, ಅದೊಂದು ಹೇಳ್ತಾರೆ. ಈ ಆಫೀಸಲ್ಲಿ ಇಲ್ಲ ಅಂತ ಹಿಂಗೆ ಅನೇಕ ರೀತಿಯಲ್ಲಿ ಅವರ ಮೇಲೆ ಧನಪ್ರವಾಹ ಮಾಡ್ತಾ ಇದ್ರು, ನನ್ನನ್ನೇ ಹೊಣೆ ಮಾಡ್ತಾ ಇದ್ರು. ಹಿಂಗೆ ಹೊಣೆ ಮಾಡುವಂತ ವ್ಯಕ್ತಿ ಗ್ರಾಮ ಸಭೆಗಳಲ್ಲಿ ಸೈಟು ವಿಂಗಡಣೆ ಮಾಡಿ ನಿವೇಶನ ರೈತರಿಗೆ ಸೈಟ್ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲೇನೋ ವ್ಯವಸ್ಥೆ ಆಗಿ ಕರೆಕ್ಟಾಗಿ ಸೈಟ್ ಇಲ್ದರಿಗೆ ಬಿಟ್ಟು ಸೈಟ್ ಇಲ್ಲರಿಗೆನೆ ಸೈಟ್ ಕೊಟ್ಟಾಗ ಆಪಾದನೆ ಯಾರ ಮೇಲೆ ಬರ್ತದೆ? ಮತ್ತೆ ಶಾಸಕರ ಮೇಲೆ ದೂರ ತರ್ತಾರೆ, ಇವು ಸರಿಯಾಗಿ ನೋಡ್ಲಿಲ್ಲ ಮಾಡಲಿಲ್ಲ ಅಂತ. ಅದಕ್ಕೋಸ್ಕರ ಅಲ್ಲಿ ಅಧಿಕಾರಿಗಳು ಯಾರು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಯಾರು ಇಒ ಇದ್ದಾರೆ, ಅವರು ಯಾರು PDO ಇದ್ದಾರೆ, ಅವರಿಗೆ ಗ್ರಾಮ ಸಭೆಗಳಲ್ಲಿ ಹೋಗಿ ನಾನು ಅವರಿಗೆ ಮಾರ್ಗದರ್ಶನ ಮಾಡಿ ಕರೆಕ್ಟಾಗಿ ನೀವು ಪಾರದರ್ಶಕವಾಗಿ ಮಾಡಬೇಕು. ಯಾರು ಸೈಟ್ ಇಲ್ಲ ಅಂತರಿಗೆ ಮಾತ್ರ ಸೈಟ್ ಕೊಡಬೇಕು. ಪಕ್ಷ ಭೇದ ಬೇಕಾಗಿಲ್ಲ, ಪಕ್ಷ ಬೇಡ, ಜಾತಿ ಬೇಡ, ಧರ್ಮ ಬೇಡ, ಯಾವ ಪಕ್ಷದವರೇ ಆಗಿರ್ಲಿ, ಯಾವ ಜಾತಿನರೇ ಆಗಿರ್ಲಿ, ಯಾವ ಧರ್ಮದವರೇ ಆಗಿರ್ಲಿ, ಇದರಲ್ಲಿ ಭೇದ ಭಾವ ಮಾಡಿಕೊಡುದು. ನಿಮಗೆ ಮೂಲಭೂತವಾಗಿ ಬೇಕಾಗಿರೋದೇನು, ಯಾರಿಗೆ ಸೈಟ್ ಇಲ್ಲ ಅವ್ರಿಗೆ ಕೊಡ್ಬೇಕು. ಅದರಲ್ಲಿ ಜಾತಿ ನೋಡ್ಬೇಡಿ, ಧರ್ಮ ನೋಡ್ಬೇಡಿ, ಪಕ್ಷ ನೋಡ್ಬೇಡಿ. ಆ ತರ ಸೂಚನೆಯನ್ನ ಕೊಟ್ಟಿದ್ದೀನಿ. ಸೂಚನೆಯನ್ನ ಕೊಟ್ಟು ಅವರು ಅಲ್ಲಿ ಕೂತ್ಕೊಂಡು ಗ್ರಾಮ ಸಭೆ ಕೂತಾಗಲೂ ಕೂಡ ನಾನು ಹೋಗಿ ಇದೇ ಇನ್ಸ್ಟ್ರಕ್ಷನ್ ಮೇಲೆ, ಇದರ ಮೇಲೆ ತಳಹದಿ ಮೇಲೆ ನೀವು ಸೈಟ್ ಅನ್ನ ಕೊಡ್ಬೇಕಾಗುತ್ತೆ ಅನ್ನೋ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಬರೋದು ನನ್ನ ಕರ್ತವ್ಯ. ಕ್ಷೇತ್ರದ ಶಾಸಕನಾಗಿ ನನ್ನ ಕರ್ತವ್ಯ ಅದು. ನನ್ನ ಕರ್ತವ್ಯನ ಈ ಟೀಕೆ ಮಾಡೋದು, ಅಡ್ಡಿ ಮಾಡೋದು, ಇನ್ನೊಂದು ಮಾಡೋದು, ಈ ತರ ಒಂದು ವ್ಯವಸ್ಥೆಯಲ್ಲಿ ಮಾಜಿ ಶಾಸಕರು ಹೊರಟವರು. ಇದು ಅವರ ಮನೋಭಾವ, ಅವರ ಹತಾಶೆಯನ್ನು ತೋರಿಸ್ತದೆ. ಹಾಗೇನೆ ಕರೆ ಕೊಡ್ತಾರೆ ಅವ್ರ ಬೆಂಬಲಿಗರಿಗೆ, ಇದನ್ನ ನೀವು ವಿರೋಧ ಮಾಡಿ, ಯಾವ ಆಧಾರದ ಮೇಲೆ ಬರ್ತೀರಿ ಶಾಸಕರು ಗ್ರಾಮ ಸಭೆಗೆ ಅನ್ನೋದನ್ನ ಕ್ವಶನ್ ಮಾಡಬೇಕು. ಇಂಡೈರೆಕ್ಟ್ ಆಗಿ ನೀವು ಗಲಾಟೆ ಮಾಡಿ ಅಂತ ಪ್ರಚೋದನೆ ಮಾಡ್ತಾವ್ರೆ. ಅವ್ರು ಮಾಡ್ತಾ ಇರೋದೇನು, ಗಲಾಟೆಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ವ್ಯಕ್ತಿ. ಸೂಕ್ಷ್ಮವಾಗಿ ಪತ್ರಕರ್ತರು ಗಮನಿಸಿರ್ಬೋದು. ಅಲ್ಲೇನು ಅವ್ರು ಹೇಳಿದ್ರೆ ಇದನ್ನ ಲೆಕ್ಕ ಏನಂತಂದ್ರೆ ಇಂಡೈರೆಕ್ಟ್ ಆಗಿ ನೀವು ಗಲಾಟೆ ಮಾಡಿ ಅಂತ ಪ್ರಚೋದನೆ. ಅದಕ್ಕೋಸ್ಕರ ನಾನು ಇವತ್ತಿನ ದಿನ ಮಾನ್ಯ DC ಅವ್ರಿಗಾಗ್ಲಿ ಅಥವಾ SB ಅವ್ರಿಗಾಗ್ಲಿ, CEO ಆಗಿರ್ಬೋದು, ಇವರಿಗೆಲ್ಲ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಇಂಥ ಪುಂಡಾಟಿಕೆಗೆ ಪ್ರಚೋದನೆ ಕೊಡೋದನ್ನ ಯಾರೇ ಆಗಿರ್ಲಿ, ಎಷ್ಟೇ ಎಕ್ಸ್ಪೀರಿಯನ್ಸ್ ಇರಲಿ, ಎಷ್ಟೇ ಅನುಭವ ಇರುವಂತ ರಾಜಕಾರಣಿ ಇದ್ರು, ನೀವು ದಯವಿಟ್ಟು ಗಣನೆಯನ್ನು ತೆಗೆದರೆ ಏನು ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ಆ ಕ್ರಮವನ್ನು ನೀವು ತಗೊಂಡು ಈ ಒಂದು ಗ್ರಾಮ ಸಭೆಗಳಿಗೆ
ಕರೆಕ್ಟ್ ವ್ಯವಸ್ಥಿತವಾಗಿ ನಡಿಬೇಕಾದಾಗ ನಡೆಯೋದಕ್ಕೆ ನೀವೆಲ್ಲ ಕೂಡ ಕಾನೂನಾತ್ಮಕ ರಕ್ಷಣೆಯನ್ನು ಕೊಡಬೇಕು. ಇಲ್ಲಿ ಕಿಡಿಗೇಡಿಗಳು ಜಾಸ್ತಿ ಇದ್ದಾರೆ, ಪ್ರಚೋದನೆ ಮಾಡ್ತಾರೆ, ಒಳ್ಳೆ ಕೆಲಸಗಳನ್ನ ತಡೆ ಹಿಡಿಬೇಕು ಅನ್ನೋದು ಅವರ ಆಸೆ. ಒಳ್ಳೆ ಹೆಸರು ಬರ್ತದೆ ಶಾಸಕರಿಗೆ ಒಂದೇ ಒಂದು ಕೆಟ್ಟ ದೃಷ್ಟಿಯಿಂದ, ಈ ಭಾವನೆಯಿಂದ ಒಳ್ಳೊಳ್ಳೆ ಕೆಲಸಕ್ಕೆ ಎಲ್ಲ ಅಡ್ಡಿಪಡಿಸ್ತವ್ರೆ. ನಗರಕ್ಕೆ ಬರೋ 60ರಿಂದ 70 ಕೋಟಿ ರೂಪಾಯಿ ಖರ್ಚು ವೆಚ್ಚದಲ್ಲಿ ಈಗಾಗಲೇ ಮತ್ತೆ 10 ಕೋಟಿ ಹಾಕ್ಸಿದೀವಿ. ಇದಕ್ಕೆ ಎತ್ತಿನ ಹೊಳೆ ಪೈಪ್ ಅಲ್ಲಿ ಹೋಗ್ಬೇಕು ಎಲ್ಲ ಕೇಳ್ತಾ ಇದ್ದಾರೆ. ಎತ್ತಿನ ಹೊಳೆ ಪೈಪು ಅಲ್ಲಿ ಹಾಕಿಲ್ಲ ಅಂತಿದ್ರು. ಅದಕ್ಕೆ ಎತ್ತಿನ ಹೊಳೆ ಪೈಪ್ನು ಕೂಡ ಹಾಕ್ಬೇಕು ಅಂತ ತಿರ್ಗಾ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎತ್ತಿನ ಹೊಳೆ ಪೈಪ್ ಅನ್ನ ವಾಟರ್ಸಳ್ಳಿ ಕೆರೆಯವರೆಗೂ ಮೇಲುಗಡೆವರೆಗೂ ಹಾಕ್ಬೇಕು ಅನ್ನೋದಕ್ಕೆ 10 ಕೋಟಿನ ಸ್ಯಾಂಕ್ಷನ್ ಮಾಡಿಸಿದೀವಿ. ಹಾಗೇನೆ ಇನ್ನ 2 ಕೆರೆ ತಗೊಂಡಿದೀವಿ. ಒಂದೇ ಕೆರೆಗೆ ಒತ್ತಡ ಬೀಳಬಾರ್ದು, ವಾಟರ್ಸಳ್ಳಿ ಕೆರೆಗೆ ಅಂತ ಕಲ್ಲುಡಿ ಮತ್ತು ಘಟನಾಪುರ ಕೆರೆಗೂ ತಗೊಂಡು ಅಲ್ಲಿಗೆ 10 ಕೋಟಿ ಹಾಕ್ಸಿದೀನಿ ಸಪರೇಟ್ ಆಗಿ ಪೈಪ್ ಲೈನ್ ಮಾಡ್ಸಕ್ಕೆ. ಇಷ್ಟೆಲ್ಲ ಮಾಡಿ ವೈಜ್ಞಾನಿಕವಾಗಿ ತೀರ್ಮಾನ ಮಾಡಿ ಸರ್ಕಾರ, ನಾನೊಬ್ಬನೇ ಅಲ್ಲ, MLA ಫೈನಲ್ ಅಲ್ಲ, ಮಂತ್ರಿಗಳು, ಯಾರು ನಗರಾಭಿವೃದ್ಧಿ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ಎಲ್ಲರೂ ಸೇರಿ ತೀರ್ಮಾನ ತಗೊಂಡು ಸಭೆಯಲ್ಲಿ ಚಾಲನೆ ಕೊಟ್ಟಿದ್ದೀವಿ ಕೆಲಸಕ್ಕೆ. ಅಂತ ಕೆಲಸಕ್ಕೂ ಕೂಡ ಇವರು ನನ್ನ ಕಾಂಗ್ರೆಸ್ ಲೀಡರ್ ಅನ್ಕೊಂಡು, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋಂಥ ಕೆಲಸ ಕಾರ್ಯಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ, ಜನಗಳನ್ನ ಎತ್ಕೊಡ್ತಾ ಇದ್ದಾರೆ. ಈಗ ಗ್ರಾಮ ಸಭೆಗಳಿಗೆ ಹೋಗಿ ನಾವು ಎಲ್ಲ ಮೀಟಿಂಗ್ ಮಾಡಿ ಸೈಟ್ ಕೊಡ್ಬೇಕಾದ್ರೆ ಏನಾರು ಮಾಡಿ ಕಿತಾಪತಿ ಮಾಡ್ಬೇಕು. ಸೈಟ್ ಸಿಗಬಾರ್ದು ಅವ್ರಿಗೆ, ಬಡವರಿಗೆ. ಎಲ್ಲಿ ಸಿಕ್ಕಿದ್ರೆ ಎಲ್ಲಿ ಹೆಸರು ಬರ್ತದ, ಕೇವಲ ಸಣ್ಣ ವಿಚಾರಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಹೆಸರು ಬರ್ತದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವೆಲ್ಲವನ್ನ ಅಡ್ಡಿಪಡಿಸ್ತಾ ಇದ್ದಾರೆ ಯಾರು, ಮಾಜಿ ಶಾಸಕರು. ಇಂಥ ಒಂದು ಹತಾಶ ಭಾವನೆಯನ್ನ ಅವ್ರು ಬಿಡಬೇಕು. ಬಿಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಜನ ತೀರ್ಮಾನ ಮಾಡ್ತಾ ಇದಾರೆ. ಅವ್ರು ತಿಳ್ಕೊಂಡಿರ್ಬೋದು, ಜನ ಏನು ದಡ್ರಲ್ಲ, ಯಾರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಯಾರು ಮಾಡ್ತಾ ಇಲ್ಲ, ಯಾರು ಸರಿಯಾಗಿ ನಡ್ಕೋತಾ ಇಲ್ಲ, ಶಾಸಕರು ನಡ್ಕೊಳ್ಳಿಲ್ಲ ಅಂದ್ರೆ ಅವರು ನನಗೆ ಬುದ್ಧಿ ಕಲಿಸ್ತಾರೆ. ಇವ್ರೇನಾದ್ರೂ 38,000 ಓಟ್ ತಗೊಂಡು ನಮ್ಗೆ ಗೆಲ್ಸಿರ್ಬೇಕಾದ್ರೆ ನನ್ನ ಕೆಲಸ ಕಾರ್ಯ ಕಡ್ಡಿ ಮಾಡಿದ್ರು ಇವರು. ಮೂಲಭೂತ ಸೌಕರ್ಯ ಕೊಡಕ್ಕೆ, ಜನಕ್ಕೆ ಬೇಕಾದಂತ ಸೌಲಭ್ಯ ಕೊಡೋದಕ್ಕೆ, ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ಜನ ಕೊಡೋ ವ್ಯವಸ್ಥೆನಲ್ಲಿ ಸೈಟ್ ಇಲ್ದಂತರಿಗೆ ಸೈಟ್ ಕೊಡೋ ವಿಚಾರದಲ್ಲಿ ಎಲ್ಲ ಮಾಡಿದ್ರು ಕೂಡ ಅಡ್ಡಿ ಮಾಡ್ತಾ ಇದಾರೆ. ಜನನೇ ಗಮನಿಸ್ತವ್ರೆ. ಖಂಡಿತ ನಾನು ಇವತ್ತು ನಿಮ್ಮ ಮೂಲಕ ಹೇಳ್ತೀನಿ, ಮುಂದಿನ ಚುನಾವಣೆಗಳಲ್ಲಿ ಜನ ಇದಕ್ಕಿಂತ ಹೀನಾಯವಾಗಿ ನಿಮಗೆ ಬುದ್ಧಿ ಕಲಿಸ್ತಾರೆ, ಎಚ್ಚರಿಕೆ ಇರಲಿ ಅಂತ ನಾನು ಈ ಮೂಲಕ ಅವ್ರಿಗೆ ಹೇಳ್ತೀನಿ. ಈ ಮೂಲಕ ಖಂಡಿತವಾಗೂ ಜನ ದಡ್ರಲ್ಲ. ನಾವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸಗಳನ್ನು ಕೂಡ ಅಚ್ಚುಕಟ್ಟಾಗಿ ಜನಕ್ಕೆ ಏನು ಬೇಕೋ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಜನ ಗಮನಿಸ್ತಾವ್ರೆ. ಅದ್ರಲ್ಲಿ ಮೊಸರಲ್ಲಿ ಕಲ್ಲು ಹುಡ್ಕೊಂಡ್ರೆ ಪ್ರತಿಯೊಂದನ್ನು ಕೂಡ ಅಡೆತಡೆ. ಈಗಾಗಲೇ ಹೋಗಿದ್ರು. ಇನ್ನೂ ಒಂದು ವಿಚಾರದಿಂದ ಬಂದು ಇವತ್ತು ಪ್ರಸ್ತಾಪ ಮಾಡ್ತೀನಿ. ನನ್ನ ಮೇಲೆ ಶಾಸಕ ಏನ್ ಕಳಿಬೇಕು ಅಂತ ಅಂದ್ಬಿಟ್ಟು ನನ್ನ ಮೇಲೆ ಕೇಸ್ ಹಾಕಿದ್ರು. ನಿಮಗೆ ಗೊತ್ತಿಲ್ಲ, ಹೈಕೋರ್ಟ್ಗೆ ಹಾಕಿದ್ರು. ಯಾವುದೋ ಒಂದು ಕೇಸ್ ಇತ್ತಂತೆ ಅಂತ ಅಂದ್ಬಿಟ್ಟು ಹಾಕಿದ್ರು. ಅದೆಲ್ಲ ಇಲ್ಲದನ್ನ ತೆಗೆದು ಸೃಷ್ಟಿ ಮಾಡಿ ಹೈಕೋರ್ಟಿಗೆ ಕೇಸ್ ಹಾಕಿದ್ರು. ಹೈಕೋರ್ಟ್ ಅಲ್ಲಿ 2.5-3 ವರ್ಷ ನಡೀತು. ನಾನು ಕೂಡ ಹಲಿಬೇಕು. ಯಾಕೆಂದ್ರೆ ಇವ್ರದ್ದು ಏನೇನು ತೊಂದರೆ ಕೊಟ್ಕೊಂಡು ನಾವು ಹೇಳಕ್ ಹೋಗಲ್ಲ, ಅವೆಲ್ಲ ನಾವು ಹೇಳಿರಲ್ಲ ಮುಂಚೆ. ಇವ್ರದ್ದು ಬಹಳಷ್ಟು ತೊಂದರೆಗಳು ಕೂಡ ಬಂದ್ರು ಕೂಡ ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ. 3 ವರ್ಷ ಕೋರ್ಟ್ ಕಲ್ದು ಹೈಕೋರ್ಟ್ ಅಲ್ದು ಕೊನೆಗೆ ಹೈಕೋರ್ಟ್ ವಜಾ ಮಾಡ್ತದೆ. ಇವ್ರು ಹೇಳ್ತಾ ಇರೋದು ಸುಳ್ಳು, ಇದು ಪ್ರಾಮಾಣಿಕವಾಗಿ ಗೆದ್ದಿದ್ದಾರೆ, 38,000 ಲೀಡರ್ ಗೆದ್ದಿದ್ದಾರೆ, ಇವ್ರದೆಲ್ಲ ಸುಳ್ಳು ಆಪಾದನೆಗಳು ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೈಕೋರ್ಟ್ ವಜಾ ಮಾಡ್ತೀವಿ ಕೇಸ್ನ. ಹೀಗೆ ಹೇಳ್ತಾ ಇದ್ರೆ ಬಹಳಷ್ಟು ಆಯ್ತದೆ. ಅದೇ ಕಮಿಟಿಗಳು ಇವ್ರು ಹೇಳ್ತಾರೆ ಆಸ್ಪತ್ರೆಯನ್ನ ಕರೆಕ್ಟ್ ಆಗಿ ಮೇಂಟೈನ್ ಹಾಕಲ್ಲ ಅಂತ. ಅಲ್ಲಿ ಒಂದು ಹಾಸ್ಪಿಟಲ್ ಕಮಿಟಿ ಅಂತ ಒಂದು ಮಾಡ್ಬೇಕಲ್ಲ, ಯಾವುದು ಆರೋಗ್ಯ ರಕ್ಷಾ ಕಮಿಟಿ ಅಂತ ಮಾಡ್ಬೇಕು. ಆರೋಗ್ಯ ಕಮಿಟಿ ರಕ್ಷಾ ಮಾಡಿದ್ರೆ 7 ಜನ ಸದಸ್ಯರಿದ್ರೆ ಅಲ್ಲಿ ಹೋಗಿ ಅಟೆಂಡ್ ಮಾಡ್ತಾರೆ. ಅದು ಮಾಡಕ್ ಬಿಟ್ಟಿದಾರೆ ಯಪ್ಪ. ಅಲ್ಲಿ ಹೋಗೋದು, ಅದಕ್ಕೆ ಅಡ್ಡಿ ಹಾಕೋದು. ಯಾವ ಕಮಿಟಿ ಅದಕ್ಕೂ ನೋಡಿ, ಯಾರು ರೈತರು ಇನ್ನೊಬ್ರು ಬಡಪಾಯಿಗಳು ಯಾರೋ ಒಂದು ಉತ್ಕೊಂಡಿದ್ರೆ ಅವ್ರಿಗೆ ಏನಾದ್ರು ಜಮೀನು ಅಷ್ಟು ಕೊಡ್ಬೇಕು ಅಂತ ಒಂದು ಕಮಿಟಿ ಮಾಡ್ಬೇಕು. ಆ ಕಮಿಟಿ ಆದಂಗೂ ಕೂಡ ಅಡೆತಡೆ. ಇವೆಲ್ಲ ಹೇಳಕ್ಕಾಗಲ್ಲ. ಅಷ್ಟೆಲ್ಲ ನಾನು ಕಾಂಗ್ರೆಸ್ ಸೀನಿಯರ್ ಲೀಡ್ರು ಹಾಗೆ ಹೀಗೆ ಅಂತ ಹೋಗೋದು, ಅದನ್ನ ದುರುಪಯೋಗ ಮಾಡ್ಕೊಂಡು ಒಬ್ಬ ಕಾಂಗ್ರೆಸ್ ಸೀನಿಯರ್ ಲೀಡರ್ ಅನ್ನೋ ಒಂದು ಲೇಬಲ್ ಐತಲ್ಲ, ಅದನ್ನ ದುರುಪಯೋಗ ಮಾಡ್ಕೊಂಡು ಯಾವ್ದು ಕಮಿಟಿ ಹಾಕ್ಬಿಟ್ಟಿಲ್ಲ. ಆರೋಗ್ಯ ಇಲಾಖೆಯಲ್ಲಿ ಆ ಒಂದು ಸಮಿತಿ ಮಾಡಿದ್ರೆ ಅಲ್ಲಿ ಕುಂದುಕೊರೆಗಳನ್ನ ಹೋಗಿ ಸದಸ್ಯರು ಹೋಗಿ ನೋಡಿ ಅದು ಸರಿಪಡಿಸ್ತಾರೆ. ಇಂಥವೆಲ್ಲ ಮಾಡಕ್ ಅಡ್ಡಿ ಮಾಡಿದ್ರೆ ಹೆಂಗ್ ಕೆಲಸ ಮಾಡಕ್ಕಾಯ್ತದೆ ಶಾಸಕರು? ಪ್ರತಿಯೊಂದಕ್ಕೂ ಅಡೆತಡೆ. ಇಂಥ ಕೆಲಸ ಮಾಡ್ಕೊಂಡು ನಮ್ಮ ಮಾನ್ಯ ಮಾಜಿ ಶಾಸಕರು ನಮ್ಮ ಮೇಲೆ ದೂರ್ತಾರೆ.
ಅಲ್ಲಿ ನೋಡಲ್ಲ ಇಲ್ಲಿ ನೋಡಲ್ಲ ಅಂತ ಪ್ರತಿಯೊಂದಕ್ಕೂ ಅಡ್ಡಿ ಮಾಡ್ತಾರೆ. ಈ ಗ್ರಾಮ ಸಭೆಗೆ ಇವತ್ತ ಜನಪ್ರತಿನಿಧಿಗಳಿಲ್ಲ, ಪಂಚಾಯತಿ ಮೆಂಬರ್ಗಳಿಲ್ಲ, TPS ಮೆಂಬರ್ ಇಲ್ಲ, ಜಿಲ್ಲಾ ಪರಿಷತ್ ಮೆಂಬರ್ ಇಲ್ಲ, ಯಾರು ಇಲ್ಲ. ಇವತ್ತು ನಾನು ಜನಪ್ರತಿನಿಧಿ ನಾನೊಬ್ಬ, ನಾನು ಕೂಡ ಗ್ರಾಮ ಸಭೆಯಲ್ಲಿ ಹೋಗ್ಬಿಟ್ಟು ಹೆಂಗ ಮಾಡ್ತೀರಪ್ಪ ಅಂತ ಪರಿಶೀಲನೆ ಮಾಡಿ ಅವ್ರಿಗೆ ಮಾರ್ಗದರ್ಶನ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ರಪ್ಪ ಪಾರದರ್ಶಕ ಅಂತ ಹೇಳಕ್ಕೂ ಕೂಡ ನೀವ್ ಯಾಕೆ ಹೋಗ್ತೀರಲ್ಲಿ? ಇದು ಕ್ವಶನ್ ಮಾಡೋದು. ಒಬ್ಬ ಶಾಸಕನಾದನು ಗ್ರಾಮ ಸಭೆಗೆ ಹೋಗಿ ಅಲ್ಲಿ ಅಡ್ವೈಸ್ ಮಾಡೋದು ಬೇಡ. ಅಧಿಕಾರಿಗಳು ಮಾಡ್ತಾರೆ, ನಾನೇನ್ ಮಾಡಲ್ಲ. ಅಡ್ಮಿನಿಸ್ಟ್ರೇಟರ್ ಇದ್ರೆ ಜಿಲ್ಲಾ ಮಟ್ಟದಿಂದ ಒಬ್ಬನ ಅಧಿಕಾರಿ ಕಳಿಸಿರೋರು, ಇಒ ಇದ್ದಾರೆ, ಅವ್ರು ಅಚ್ಚುಕಟ್ಟಾಗಿ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿ ಕರೆಕ್ಟ್ ಮಾಡಲಿಲ್ಲ ಅವ್ರ ಮೇಲೆ ಸಸ್ಪೆಂಡ್ ಮಾಡಿಬೇಕಾರೆ ಅಧಿಕಾರಿಗಳನ್ನ. ನಾನೇನು ಬೇಡ ಅನ್ನಲ್ಲ. ಅವರೇನೋ ಅವ್ಯವಸ್ಥೆ ನನಗೆ ಯಾರಿಲ್ಲ, ನನಗಿಂದ ಯಾರು ಕೊಡೋದು ಕಂಡ್ರಿಲ್ಲ. 25 ವರ್ಷದಿಂದ ಯಾರು ಬೆಂಬಲಿದ್ರಿಲ್ಲ. ತಿರುಗಿ ಕೊಟ್ಬಿಡ್ಬೇಕು ಅನ್ನಕ್ಕೆ. ಎಲ್ಲ ಪಾರದರ್ಶಕವಾಗಿ ನಾವು ಮಾಡೋದು. ಅದರಲ್ಲೂ ಕೂಡ ಏನಾದ್ರು ವ್ಯತ್ಯಾಸ ಆಯ್ತು ಅಂದ್ರೆ DC ಆಗಲಿ CO ಆಗಲಿ ಒಂದು ಎನ್ಕ್ವೈರಿ ಮಾಡಿ ಯಾರ ತಪ್ಪಿಸೋದು ಅಧಿಕಾರಿನ ಸಸ್ಪೆಂಡ್ ಮಾಡ್ಲಿಬೇಕಾರೆ ಅದಕ್ಕೆ ನಾನು ಓಕೆ, ನಾನೇನಾದ್ರೂ ಅಭ್ಯಂತರ ಇಲ್ಲ. ಪಾರದರ್ಶಕ ನನಗೆ ಬೇಕಾಗಿರೋದು ಜನಕ್ಕೆ ಸೈಟ್ ಸಿಗ್ಬೇಕು, ಅದು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಆಗಬೇಕು. ಆ ಕೆಲಸ ಮಾಡಕ್ ಹೋದ್ರು ಕೂಡ ಇವ್ರು ಅಡ್ಡಿಪಡಿಸ್ತಾವ್ರೆ. ಇಂಥ ಒಂದು ಸಂಕುಚಿತವಾದಂತಹ ಭಾವನೆಯನ್ನ ಇವರು ತಿದ್ದುಕೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಜನನೇ ಇವ್ರಿಗೆ ಪಾಠ ಕಲಿಸ್ತಾರೆ.